ಚಂಡ ಪ್ರಚಂಡರು ಧೂರ್ತ ಅರುಣಾಸುರನ ಮದಿ ಪೃಥ್ವಿಯನ್ನು ಶೋಧಿಸುವೆಂದೈ ತಂದರ ಹರಿನಲ್ಲಿ ನಮ್ಮ ಒಡೆಯನ ಕುರಿತಾಗಿ ಪ್ರಚಾರಕ್ಕೆಂದು ಭೂಪರ್ಯಟನೆಗೆ ಹೊರಟವರು ಸತ್ಯ ಹಳೆಯ ದೇವತೆಗಳನ್ನು ವಿಸರ್ಜಿಸಿ ನೂತನ ದೇವನಾಗಿ ಮೂಡಿಬಂದಂತಹ ಅರುಣಾಸುರನನ್ನೇ ಪೂಜಿಸತಕ್ಕದ್ದು ಎಂದು ಘೋಷವಾಗಿ ಸಾರಿ ಹೇಳಿದ್ದೇವೆ. ಅಲ್ಲವೇನು? ಅಷ್ಟು ಮಾತ್ರವೇ ಇದಕ್ಕೆ ಒಪ್ಪಿ ಕೆಲವರು ತಮ್ಮ ನಿಷ್ಠೆಯನ್ನು ಬದಲಿಸಿ ನಮ್ಮೊಡೆಯನನ್ನೇ ಪೂಜಿಸಿದ್ದಾರೆ. ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದವರು ಹಿಡಿದು ಹೊಂದಿದ್ದೇವೆ. ಮುದುಕರಿರಲಿ, ಬಾಲಕರಿರಲಿ, ಶ್ರೀಗಳಾಗಿರಲಿ ಲಕ್ಷ್ಯವೇ ಇಲ್ಲ ನಮಗೆ.
ಅಷ್ಟು ಮಾತ್ರವೇ ಅಣ್ಣ, ಏನು ಮಾಡೋಣ? ನಿರಂತರ ತೊಳಲಾಟದಿಂದ ದೇಹಕ್ಕೆ ದನಿಯಾಗಿದೆ. ಹಸಿವು ಬಾಯಾರಿಕೆ. ನಾವೀಗ ಏನು ಮಾಡೋಣ? ಹೋಗುವ. ಅತಿ ಚೆಲುವಾದ ಮೋಹಿನಿ ರೂಪವಾಂತಳು ಮೋಹಿನಿ ರೂಪವಾಂತಳು ಚೆಲುವಾದ ಮೋಹಿನಿ ರೂಪವಂತಳು ಮೋಹಿನಿ ರೂಪವಂತಳು
ಕನ್ನಿಕೆಯು ಆದುರುಳನು ಧ್ಯಾನದೆಡೆಗೈದಾಗ ಕನ್ನಿಕೆಯು ಮೋಹಿನಿಯು ಆದುರುಳನು ಧ್ಯಾನದೆಡೆಗೈದಾಗ ಕನ್ನಿಕೆಯು ಮೋಹಿನಿಯೋ ತಂದು ಜಗದಮ್ಮಾದ ಕಾರಗಿ ತನು ಸುರಭಿಯು ತಾನು ಸುರಭಿಯು ಮೇದಿನಿಗೆ ಪದರಿಸುತ್ತ ಎಸೆದಳ ನಟ ಶೋಭೆಯಲಿ ಅನಂತ ಶೋಭೆಯಲಿ ಮೇದಿನಿಗೆ ಪದರಿಸುತ್ತ ಎಸೆದಳನಂತ ಶೋಭೆಯಲಿಯೇ ಆದಿಮಾಯೆಯು ಬಳಿಕ ಅತಿ ಚೆಲುವಾದ ಮೋಹಿನಿ ರೂಪವಾಂತಳು ದಯಸಿದಳನಂತ ಶೋಭೆಯಲಿಯೇ ಆದಿಮಾಯಿಯಾದ ನಾನು ಕಮಲಿಯ ಕಾಂತಿಯಿಂದ ಕುಂಗೊಳಿಸುವ ಮೋಹಿನಿ ರೂಪವನ್ನು ತಾಳಿದ್ದೇನೆ. ಮತ್ತು ನಿಂತಹ ಸ್ಥಳ ಅರುಣಾಸುರನ ಉದ್ಯಾನವನವಲ್ಲವೇ? ಅದೋ ಅದು ನಂದಿನಿ ನದಿಯು ಜುಳು ಜುಳು ಎನ್ನುತ್ತಾ ಹರಿಯುತ್ತಾ ಇದ್ದಾಳೆ. ಅದರ ನಡುವೆ ಕರಿಯದಾದಂಥ ಬಂಡೆಕನ್ನು ಕಾಣುತ್ತಾ ಇದೆ. ನಾನು ಇಲ್ಲಿ ಬಂದಿರುವುದು ಯಾಕಾಗಿ ದಾನವರ ಸಂಹಾರವಾಗಬೇಕು. ಅದೇ ರೀತಿ ಈ ಹಿಂದೆ ನಂದಿನಿಗೆ ಮಾತನ್ನು ಇಟ್ಟಿದ್ದೇನೆ. ಅವಳು ಹರಿಯುವ ಸ್ಥಳದಲ್ಲಿ ನಾನು ಪ್ರಕಟವಾಗುತ್ತೇನೆ ಎಂಬುದಾಗಿ. ಹಾಗಾದರೆ ಇನ್ನೇಕೆ ತಡ? ಕಾಣುತ್ತಿರುವ ಬಂಡೆಕಲ್ಲನ್ನು ಏರಿ ಕುಳಿತುಕೊಳ್ಳುತ್ತೇನೆ. ತೃಪ್ತಿಯಾಗುವಷ್ಟು ಬೇಟೆಯನ್ನು ನೋಡಿದ್ದೇವೆ. ತೃಪ್ತಿಯಾಗುವಷ್ಟು ಮೃಗದ ಮಾಂಸವನ್ನು ರಕ್ತವನ್ನು ಕುಡಿದು ಹೊಟ್ಟೆಯನ್ನು ತುಂಬಿಸಿಕೊಂಡಿದ್ದೇವೆ. ವಿಹಾರಕ್ಕೆ ಇದು ಸೂಕ್ತ ಸರಿಯಾದ ಸ್ಥಳ. ಯಾಕಂದ್ರೆ ನಂದಿನಿ ನದಿಯ ತಟ ಇದು. ಹೌದು, ಅಲ್ಲಿಗೆ ಬಂದು ಮುಟ್ಟಿದ್ದೇವೆ. ಸ್ವಲ್ಪ ತಿರುಗಾಡುವಂತ ಹಾಗೆ ಮುಂದೆ ಹೋಗುವಾಗ ಏನಿದು ಮೂಗಿಗೆ ಒಂದು ದಿವ್ಯಗಂಧವು ಬಡಿಯುತ್ತಾ ಉಂಟು. ಕುತೂಹಲ ಕೆರಳಿತು. ಹಾಗೆ ಬರುವಾಗ ಯಾವುದೋ ಒಂದು ಸುಶ್ರಾವ್ಯವಾದ ಸಂಗೀತ ನಮ್ಮ ಕೈಗೆ ಕೇಳಿಸುತ್ತಾ ಉಂಟು. ಹೌದು, ಈ ಸಂಗೀತಗಾರ ಯಾರು ಅಂತ ನೋಡಬೇಡವೇ? ತರಳಾಕಿಯನು ಕಂಡ ಚಂಡ ತರಳಾಕಿಯನು ಬಂದು ಕಂಡ ಕಂಡ
ದೈತ್ಯನರುಣಾಕ್ಕೆ ಮಂತ್ರಿಯ ಚಂಡ ಕಂಡ ತರಳಕಿಯನ್ನು ಬಂದು ಕಂಡ ದೈತ್ಯನರುಣಾಖ್ಯ ಮಂತ್ರಿಯ ಚಂಡ ದೈತ್ಯನರುಣಾಖ್ಯ ಮಂತ್ರಿಯ ಚಂಡ ಬಂದು ಕಂಡ ಪರಮರೂಪಿನ ಸವಿಯುಳ್ಳ ಪರಮರೂಪಿನ ಸವಿಯುಳ್ಳ ನಿಂತು ಬೆರಗಾಗಿ ಕೇಳ್ದ ಪ್ರಚಂಡ ನಿಂತು ಬೆರಗಾಗಿ ಕೇಳ್ದ ಪ್ರಚಂಡ ಪರಮರೂಪಿನ ಸವಿಯುಳ್ಳ ನಿಂತು ಬೆರಗಾಗಿ ಕೇಳ್ದ ಪ್ರಚಂಡದ ಕಂಡ ಅರಳೋಕಿಯನು ಬಂದು ಕಂಡ ನಿಂತು ಬೆರಗಾಗಿ ಕೇಳ್ದ ಪ್ರಚಂಡಾದ ಕಂಡ ಏನಾಯ್ತು ನಿನಗೆ? ಆಶ್ಚರ್ಯ. ಯಾಕೆ? ತಮ್ಮ ನಾದವು ಮಾತ್ರವಲ್ಲ ಸುವಾಸನೆಯು ಎಲ್ಲಿಂದ ಕೇಳಿ ಬರುತ್ತಿದೆ ಎಂದು ಹುಡುಕುತ್ತಾ ಬಂದವರು. ಹೌದು. ತಮ್ಮ ಏನು? ಬಂದು ಕಂಡದ್ದು ಏನು? ಆಶ್ಚರ್ಯಚಕಿತನಾದೆ. ಯಾಕೋ? ಭ್ರಾಂತನಾದೆ. ನಾನಿಲ್ಲಿದ್ದೇನೆಂಬುದನ್ನೇ ಮರೆತು ಬಿಟ್ಟೆ. ತಮ್ಮ ಇಲ್ಲಿ ಬಾ. ಆ ಕಣ್ಣ ಗಳಿಸಿ ನೋಡು. ಎಲ್ಲಿಗೆ? ನಂದಿನಿ ನದಿ ತಟದತ್ತ ನೋಡು. ತಮ್ಮ ತಮ್ಮ ಅಲ್ಲಿ ಕಾಣುತ್ತಾ ಇದೆಯಲ್ಲ ಹೆಬ್ಬಂಡೆ, ಅದರ ಮೇಲೆ ಸುಂದರಿಯ ಹೋದ ಓರ್ವಳು ಯುವತಿ ಕುಳಿತಿದ್ದಾಳೆ. ಮಾತ್ರವಲ್ಲ ಮೈ ಮರೆತು ಹಾಡುತ್ತಾ ಇದ್ದಾಳೆ. ತಮ್ಮ ಅವಳ ಗಾಯನಕ್ಕೆ ಆ ಮಂಜುಳ ನಿನಾದದಿಂದ ಹರಿಯುವ ನದಿಯೇ ಶುದ್ಧಿಯಾಗಿದ್ದಾಳೆ. ಮಾತ್ರವಲ್ಲ ನೋಡಂತೆ ಆ ಕಾಲು ನೀರಿನಲ್ಲಿ ಇಳಿಯಬಿಟ್ಟಿದ್ದಾಳೆ. ಇವಳನ್ನು ನೋಡಿದಾಗ ಏನಿಲ್ಲ. ಏನು? ಅವಳು ನೀರಿಗೆ ಇಳಿಯಬಿಟ್ಟಿದ್ದಾಳೆ. ಕಾಲನ್ನು ಹಾರಿಸ್ತಾ ಇದ್ದಾಳಲ್ಲ, ನೋಡುವಾಗ ಚೆಂಡಾಟ ಆಡಿದಂತೆ ಕಂಡರು. ಅವಳು ತನ್ನ ರಾಗಕ್ಕೆ ತಾಳ ನಿರ್ಣಯ ಮಾಡುತ್ತಾಳೆ ಎಂಬಂತೆ ಭಾಸವಾಗುತ್ತಾ ಉಂಟು. ಹೌದೇನೋ? ಇವಳನ್ನು ಕಂಡಾಗ ನಿನಗೆ ಏನು ಅನ್ನಿಸ್ತಾ ಉಂಟು? ಅಣ್ಣ ಪೇಳಿವಳ್ ಯಾರೋ ಸಿರಿಯೋ ಅಣ್ಣ
ಮೂರು ಕಣ್ಣವನರದಿ ಶಂಕರಿಯೋ ಆ ಸಿರಿಯೋ ಶಂಕರಿಯೋ ಅಣ್ಣ ಬಿಳಿ ಒಳ್ಯರೋ ಸಿರಿಯು ಮೂರು ಕಣ್ಣ ಮನರದಿ ಶಂಕರಿಯೋ ಚಿನ್ನವ ಕಾಂತಿಯಾಗಿ ಕೇಳು ನಾವ ಕಾಂತಿಯಾಗಿ ಹೇಳು ಎಂದು ಕನ್ನೆಯ ಕಂಡರತಿಯುಳು ಅಣ್ಣ ಅಣ್ಣ ಪೇಳಿವಾಳ್ಯಾರೋ ಸಿರಿಯೋ ಅಣ್ಣ ದಿಲ್ಲರದಿಲ್ಲದಿ ಪೊಂದರದಿಲ್ಲದಿ ದಿಲ್ಲರದಿಲ್ಲದಿ ಯಾರೋ ತಮ್ಮ ಅವಳನ್ನು ಸರಿಯಾಗಿ ನೋಡಿದೆ ನೀನು? ಸರಿಯಾಗಿ ನೋಡಿಯಲ್ಲ ನಿನ್ನಲ್ಲಿ ಹೇಳಿದ್ದು ನಾನು. ಅಲ್ಲ ನಿನಗೇನು ಏನನಿಸುತ್ತದೆ? ಅವಳು ಇಲ್ಲಿಯವಳು ಅಲ್ಲ. ಹಾಗಾದರೆ ಯಾರು? ಯಾರು ಮೇಲಿನವಳು? ಮೇಲಿನವರಂದ್ರೆ ಯಾರೋ ಗೊತ್ತಾಗ್ಲಿಲ್ಲ. ನನಗೆ ಗೊತ್ತಾಗ್ಲಿಲ್ಲ, ಹೇಳಿದ್ರಲ್ಲ ಗೊತ್ತಾಗುದು. ಸತಿ ಶ್ರೀದೇವಿ ಹಿರಿಯ ಹರಿ ಹೇಳೋರಲ್ಲಿ ಹೆಂಗಸು ಅವ ಆಗಲ್ಲ ಬಿಟ್ಟು ಕೊಡ್ಲಿಕ್ಕಿಲ್ಲ, ಅದಲ್ಲ ಬೇರೆ ಅವಳಲ್ಲ. ಮತ್ತೆ ಯಾರು? ಇನ್ನೊಬ್ಬಳು ಯಾರು? ಪರಶಿವನ ಅರ್ಧಾಂಗಿ ಅರ್ಧಾಂಗಿ ಮದನಾರಿ ಅರ್ಧನಾರಿ ಪರಮೇಶ್ವರಿ. ಬಿಡುವುದಕ್ಕುಂಟ ಅವ ಬಿಡುವುದಿಲ್ಲ. ಯಾಕೆ? ಬೇರೆ ಯಾರು ಅಂತ ನೋಡು. ಹಾಗಾದರೆ ಇನ್ನಿರುವುದು ಒಬ್ಬಳೆ. ಯಾರು? ಯಾರ? ಬ್ರಹ್ಮ ಅಲ್ಲೋ? ಬ್ರಹ್ಮನ ರಾಣಿ. ಬ್ರಹ್ಮನ ರಾಣಿ ಲೋಕ ಕಲ್ಯಾಣಿ ಶಾರದೆ. ಬ್ರಹ್ಮ ಮಗಳ ಮೋರೆಗೇಡಿ ಅವೆಲ್ಲ ಮಗಳನ್ನು ಬಿಡ್ಲಿಕ್ಕುಂಟಾನ. ಬಿಟ್ಟು ಬಂದಿದ್ದೇನು? ಏಯ್ ಇಲ್ಲ ಸಚಿಯೋ ಸುರಪತಿಯ ಕಥೆ ಅಂತೂ ಘೋರ. ಮೈಯಾರೆ ಹೊಟ್ಟನು ಮದನ ಮುದ್ರಾಧಾರ್ಯವನು. ನಾಚಿಕೆ ತಮ್ಮ ನೀನು ಹೇಳಿದ್ದನ್ನು ಸರಿಯಾಗಿ ಗಮನಿಸಿದೆ. ಇವಳು ಮೇಲಿನ ಒಪ್ಪದವಳಲ್ಲ, ಇದ್ದರೂ ತ್ರಿಮೂರ್ತಿಗಳ ಮಡದಿ ಅಲ್ಲ. ತಮ್ಮ ಲಾವಣ್ಯದ ಅಧಿದೇವತೆ ಅಂತಿರೋ ಈಕೆಯನ್ನು ಕಂಡಾಗ ನನಗೆ ಮದುವೆ ಆಗಬೇಕು ಅಂತ ಅನಿಸ್ತಾ ಉಂಟು. ಹೋಗಿ ಮದುವೆ ಆಗ್ತಾನೆ. ನಿಲ್ಲು ಎಂತದ ನಿಜ ಹೇಳಬೇಕು. ಇನ್ನು ನಾನು ಮದುವೆ ಆಗ್ತಾನೆ ನಿಂಗೆ ಹಾಗಲ್ಲ. ಮತ್ತೆ ನೀನು ಅಣ್ಣ ಅಲ್ಲವೇನು? ನಾನು ನಿನ್ನ ಪ್ರೀತಿಯ ತಮ್ಮನಲ್ಲವೇನು? ಹೌದಪ್ಪ. ನನಗೂ ಮದುವೆ ಆಗಲಿಲ್ಲ. ನೀನು ತಮ್ಮನ ಮದುವೆ ಎಂದು ಮಾಡಿ ಮತ್ತೆ ನೀನು ಆಗಬಹುದು. ಮತ್ತೆ ಇನ್ನೊಂದು ವಿಷಯ, ನನಗೂ ಅವಳನ್ನು ನೋಡಿದಾಗ ಅಣ್ಣ ನಾನಿರುವಾಗ ನೀನು ಹಾಗೆಲ್ಲ ಮಾಡುದು. ಅಮ್ಮ ನಾನಿರುವಾಗ ನೀನು ಮದುವೆ ಆಗುದು ಹಾಗಿದ್ರೆ ಬೇಡ. ಏನು ನಮ್ಮೊಳಗಿದಾಗ ಬೇಡ. ಮತ್ತೆ ಹೆಣ್ಣು ಅಂತ ಹೇಳಿ ನಾವು ಬಿಟ್ಟು ಬಿಡುವುದಲ್ಲೇ ಅರುಣಾಚಲಕ್ಕೆ ಹೋಗು. ಧನುಜೇಶನಲಂಕರಿಸುತ್ತ ಮನಮೋಹಿನಿಯ ಪಡೆವಾಸೆಯಿಂದಿರಲಾಗ ವನಿತೆಯ ಶೋಭದಿತ ಕೇಳು ಅನೇವರ ನುಡಿದ ಪಂಗಡಿಗರಗಿಂತೆಂದಳು ಗಮನವೆತ್ತ ಪೇಳಬಹುದೇ ಕಾಂತ ಕೇಳು ಕಾಂತ ಕಾಂತ
ಗಮನವೆತ್ತ ಪೇಳಬಹುದೇ ಕಾಂತಗೆ ಹೇಳು ಕಾಂತ ಪದಗೆ ನಮಿಪ ಚರಣದಾಸಿಯುಡನೆ ಪದಗೆ ನಮಿಪ ಚರಣದಾಸಿಯುಡನೆ ಕಾಂತಗೆ ಹೇಳು ಗಮನವೆತ್ತ ಬೇಡಬಹುದೇ ಕಾಂತ ಕೇಳು ಪದಕ್ಕೆ ನಮಿಪ ಚರಣದ ಜುಡನೆ ಕಾಂತ ಕೇಳು ಅರಸು ಕಾರ್ಯ ಇಹುದೋ ತಿಳಿಯೇ ಅರಸು ಕಾರ್ಯ ಇಹುದೋ ತಿಳಿಯೇ ಕಾಂತ ಕೇಳು ಧ್ವರಿಗೆ ಅರಸಿ ಪೋಪ ನಿಧಿಯ ಕಾಣೆ ದೊರೆಗೆ ಅರಸಿ ಪೋಪ ನಿಧಿಯ ಕಾಣೆ ಕಾತ ಕೇಳು ಅರಸು ಕಾರ್ಯ ವಿಹುದು ತಿಳಿಯೇ ಕಾಂತ ಕೇಳು ಹೊರೆಗಳ ರಸಿ ಪೋಪನಿದೆ ಕಾಣೆ ಕಾಂತ ಕೇಳು ಬರಲು ಮಗುದೇ ಜತೆಗೆ ಸತಿಯು ಕಾಂತ ಕೇಳು ಬರಲು ಮಗುದೇ ಜತೆಗೆ ಸತಿಯು ಕಾಂತ ಕೇಳು ಎನ್ನುಳ್ ಅರುಗು ನಂದನದ ವಿಶೇಷ ಎನ್ನುಳ್ ಅರುಗು ನಂದನದ ವಿಶೇಷ ಕಾಂತ ಕೇಳು ಬರಲು ಬಹುದೇ ಜೊತೆಗೆ ಸತಿಯು ಕಾಂತ ಕೇಳು ಎನ್ನುಳ್ ಅರುಗು ನಂದನದ ವಿಶೇಷ ಕಾಂತ ಕೇಳು ಗಮನ ಗೆತ್ತ ಪೇಳಬಹುದೇ 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 ಕಾಂತ 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 ಮೊದಲಾಗಿ ನಿಮ್ಮ ಚರಣಾರವಿಂದಗಳಿಗೆ ನಿಮ್ಮ ಈ ಚರಣದಾಸಿಯ ವಂದನೆಗಳು. ಎದ್ದೇಳು, ಹಾ ಶ್ರೇಯಸ್ಸಾಗಲಿ. ಸ್ವಾಮಿ, ಓಡೋಡಿಕೊಂಡು ಬಂದಿದ್ದೇನೆ. ತಪ್ಪಾಗಿ ತಿಳಿಯಬಾರದು. ತಾವು ಹೊರಟಿರುವುದು ಎಲ್ಲಿಗೆ ಅಂತ ತಿಳಿಯಬಹುದೇ? ಅದು ನಾನು ಹೊರಟದ್ದು ರಾಜಕಾರ್ಯದಿಂದ. ಓಹೋ, ರಾಜಕಾರ್ಯ ಅಲ್ವೇ ಸ್ವಾಮಿ? ನನಗೊಂದು ಅನುಮಾನ. ಏನು? ರಾಜಕಾರ್ಯವೂ ಅಲ್ಲ, ರಾಜನ ಕಾರ್ಯವೂ ಅಂದ್ರೆ ಬೇರೇನಿಲ್ಲ. ನಮ್ಮ ನಂದನವನದಲ್ಲಿ ರಾಜರಿಗಿರುವ ರಾಜಕಾರ್ಯ ಯಾವುದು ಅಂತ ತಿಳಿಯದಾದೆ ಹೋಗಿ. ಓಹೋ, ಈಗ ನಾನು ನಂದನವನವನ್ನುದ್ದೇಶಿಸಿಯೇ ಹೊರಟಿದ್ದೇನೆ ಎನ್ನುವುದು ನಿನಗೆ ಗೊತ್ತಾಯ್ತು. ಅಂದ್ರೆ ಅದರ ಅರ್ಥ ಚಂಡ ಪ್ರಚಂಡರು ಬಂದು ನನ್ನಲ್ಲಾಡಿದಂತಹ ಮಾತನ್ನು ಕದ್ದು ಕೇಳಿಸಿಕೊಂಡೆಯಾ? ಇದು ನಿನಗೆ ಭೂಷಣವೇ? ಸತಿಶಿರೋಮಣಿಯಾದಂತಹ ನಿನಗೆ ಭೂಷಣವೇ? ಹೇಳು. ಅನ್ಯರ ಮಾತನ್ನು ಕದ್ದು ಕೇಳಿಸಿದ್ರೆ ಅದು ಅಪರಾಧವೇ ಹೌದು. ಆದ್ರೆ ಗಂಡನ ಮಾತನ್ನು ಹೆಂಡತಿಯಾದವಳು ಕದ್ದು ಕೇಳಲೇಬೇಕಂತ. ಯಾಕೆಂದ್ರೆ ಸತಿಯಾದವಳು ಪತಿಯ ಪ್ರತಿಯೊಂದು ಕಾರ್ಯದಲ್ಲೂ ಸಹಭಾಗಿ ಆದವಳಲ್ವೇ? ಅದು ಹೌದು, ಹಾಗಾಗಿ ಅರ್ಧಾಂಗಿ ಅಲ್ವೇ? ಹಾಗಾಗಿ ಕೇಳಿ ತಿಳಿದೆಯಷ್ಟೇ. ನೀವು ಹೊರಟವರೇ? ಹೊರಟದ್ದು ಸ್ವಾಮಿ, ನಿಮ್ಮ ರಾಜಕಾರ್ಯ ಏನು, ಹೇಗೋ, ಎಲ್ಲಿಯೋ ಇದನ್ನು ತಿಳಿಯುವುದಕ್ಕಾಗಿ ನಾನೂ ನಿಮ್ಮ ಜೊತೆಯಾಗಿ ಬರಲೇ? ನನಗೀಗ ಅರ್ಥವಾಯಿತು. ನಾನು ಹೊರಟ ಉದ್ದೇಶ ಗೊತ್ತಾಗಿ ನೀನು ಜೊತೆಯಾಗಿ ಬಂದ್ರೆ ಖಂಡಿತ ಆ ಹುಡುಗಿ ಅಲ್ಲಿಂದ ಹೋಗ್ತಾಳೆ ಅಲ್ವೇ?
ನಿನಗೆ ಈಗ ಬಹುಶಃ ಸವತಿ ಮಾತ್ಸರ್ಯ ಕಾಡುತ್ತಾ ಉಂಟು. ನಾಳೆ ನನಗಲ್ಲಿ ಸವತಿ ಬರ್ತಾಳೋ ನನ್ನ ಸ್ಥಾನ ಪಲ್ಲಟವಾಗುತ್ತದೋ. ನಿನಗೆ ಭರವಸೆಗೆ ಬೇಕಾಗಿ ಒಂದು ಮಾತನ್ನೇ ಹೇಳ್ತಾ ಇದ್ದೇನೆ. ಏನು? ಎಷ್ಟೇ ಹುಡುಗಿಯರು ನನಗೆ ಸಿಗಲಿ, ಹಾಗಂತ ನನ್ನ ಪಟ್ಟಮಹಿಷಿ, ನನ್ನ ಹೃದಯೇಶ್ವರಿ ಅದು ನೀನು ಮಾತ್ರ. ಸ್ವಾಮಿ, ಆ ಸ್ಥಾನವನ್ನು ಬೇರೆಯವರಿಗೆ ಯಾರಿಗೂ ಕೊಡಲಾರೆ. ಸವತಿಯ ಮಾತ್ಸರ್ಯದಿಂದ ನಾನು ನುಡಿದದ್ದಲ್ಲ. ಮತ್ತೆ ಸವತಿ ಬರುವಳೆನ್ನುವಂತಹ ಭಯವೂ ನನಗಿಲ್ಲ. ಮತ್ತೆ ಯಾರೇ ಬರಲಿ, ನನಗೆ ನಿಮ್ಮ ಚರಣದ ಸೇವೆಯನ್ನು ಮಾಡುವಂತಹ ಭಾಗ್ಯ ಉಸಿರಿರುವವರೆಗೆ ದಕ್ಕಿದ್ರೆ ಸಾಕು. ನಿಮ್ಮ ಚರಣದಾಸಿಯಾಗಿ ಉಳಿಯಬೇಕು ನಾನು. ಆದರೂ ಒಂದು ಮಾತು ಸ್ವಾಮಿ, ಏನು? ಕೈ ಹಿಡಿದ ಹೆಂಡತಿ ನಾನಿರುವಾಗ ಅನ್ಯ ಹುಡುಗಿಯ ಅವಶ್ಯಕತೆ ಇದೆ ನಿಮಗೆ? ಓಹೋ, ಹಾಗೆ. ಯಶೋಮತಿ, ಏನು? ಚಿನ್ನ, ನಿನಗೆ ತಿಳಿಯದು ಎನ್ನುವುದಕ್ಕಾಗಿ ಹೇಳುವುದಲ್ಲ. ರಾಜಾನೋ ಬಹುವಲ್ಲಭ, ಅರಸನಾದವನು ಎಷ್ಟು ಬೇಕಾದರೂ ಮದುವೆಯಾಗಬಹುದು ಅಲ್ವೇ? ಗಂಡು ಮಕ್ಕಳನ್ನು ದುಂಬಿಗೆ ಹೋಲಿಸಿದ್ರು ತಿಳಿದವರು. ದುಂಬಿಯೊಂದು ಹಾರುತ್ತಾ ಹಾರುತ್ತಾ ಹೋಗಿ ಒಂದು ಹೂವಿನಲ್ಲಿ ಕುಳಿತು ಮಧುವನ್ನು ಹೀರುತ್ತದೆ. ಒಂದೇ ಅಮಲಿನಿಂದ ಭ್ರಮರ ಕಾಂತ ಕೇಳು ಪುಂದಲಗುದೆ ಚಂಪಕವನು ಕಾಂತಕ್ಕೆ ಏಳು. ಪುಂದಲಗುದೆ ಚಂಪಕವನು ಕಾಂತ ಕೇಳು. ಪರರ ಸುಂದರಿಯಳ ಬಯಸದಿಗುದು, ಪರರ ಸುಂದರಿಯಳ ಬಯಸದಿಗುದು ಕಾಂತ ಕೇಳು. ಕಾಂತ ಪ್ರಾಣೇಶ್ವರಿ, ಹೂವಿನಿಂದ ಹೂವಿಗೆ ಹಾರಿ ಮಧುವನ್ನು ಹೀರುವುದು ಇದು ದುಂಬಿಗೆ ಶೋಭವಾದಂತಹ ಪ್ರವೃತ್ತಿ ಅಲ್ವೇ? ಆದ್ದರಿಂದಲೇ ಅದನ್ನು ಏನೋ ಒಂದು ಹೆಸರಿನಿಂದ ಕರೀತಾರೆ, ಮಧುಕರ ವೃತ್ತಿ. ಮಧುಕರ ವೃತ್ತಿ ಎನ್ನುವುದು ಅದಕ್ಕೆ ಮಾತ್ರ ಹೆಸರು. ಗಂಡಸರಾದ ನೀವು ಹಾಗೆಯೇ ಆ ಪ್ರವೃತ್ತಿಯನ್ನು ಹೊಂದಿದರೆ ಅರ್ಥವೇ ಬೇರೆಯಾಗುತ್ತದೆ. ಅದು ನಿಮ್ಮಂತವರಿಗೆ ಶೋಭೆಯನ್ನು ತಂದೊಡ್ಡುವುದಿಲ್ಲ. ಹಾಗಂತ ನೀವು ಆ ಉದಾಹರಣೆಯನ್ನು ಕೊಟ್ಟ ಮಾತ್ರಕ್ಕೆ ನಿಮ್ಮನ್ನು ನಾನು ಜ್ಞಾಪಿಸುತ್ತೇನೆ. ಏನದು? ಹೂವಿನಿಂದ ಹೂವಿಗೆ ಹಾರುವಂತಹ ದುಂಬಿ ಹಾರುತ್ತಾ 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 ಹೋಗಿ ಸಂಜೆಯ ಹೊತ್ತಿನಲ್ಲಿ ಕಾಲವನ್ನು ತಿಳಿಯದೆ ಅರಳಿರುವಂತಹ ಕಮಲದ ಮೇಲೆ ಹೋಗಿ ಕೂತಿತು ಅಂತ ಆದ್ರೆ ಆಮೇಲೆ ಭ್ರಮರ ಬಂಧವಾಗುತ್ತದೆ ಎನ್ನುವುದು ನಿಮಗೆ ತಿಳಿಯದೆ ಸ್ವಾಮಿ. ಓಹೋ, ಅದು ನನಗೆ ತಿಳಿದಿದೆ. ಕಾಲ ಅಕಾಲದ ಪರಿವೇ ಇಲ್ಲದೆ ದುಂಬಿಯನ್ನು ಹೂವಿಗೆ ಎರಗಿದ್ರೆ, ತಾವರೆಗೆ ಎರಗಿದ್ರೆ ಸೂರ್ಯಾಸ್ತವಾದಾಗ ತಾವರೆ ಮುದುಡಿಕೊಳ್ಳುತ್ತದೆ. ದುಂಬಿ ಅದರ ಒಳಗೆ ಉಳಿದುಕೊಳ್ಳು ಬಿಡುತ್ತದೆ, ಭ್ರಮರ ಬಂಧವಾಗುತ್ತದೆ ಅಲ್ವೇ? ಈಗ ಹೊತ್ತಿನ ಪರಿವೇ ಇಲ್ಲದೆ ಇದ್ದರೆ ಅಲ್ವಾ, ಈ ದುಂಬಿಗೆ ಹೊತ್ತಿನ ಪರಿವೇ ಚೆನ್ನಾಗಿ ಉಂಟು. ಕಾಲದ ಬಗ್ಗೆಯೂ ಬರಿವೆ. ಓಹೋ, ಆ ರೀತಿ ಸ್ವಾಮಿ. ಇನ್ನೊಂದೇ ಒಂದು ಮಾತು. ಏನು? ಹೂವು ಚಿಂತಿಲ್ಲ ಸ್ವಾಮಿ, ಯಾವ ಹೂವಾದ್ರೆ ಏನಂತ. ಆದ್ರೆ ದುಂಬಿಗೆ ಎಲ್ಲಾ ಹೂವಿನ ಮಧುವನ್ನು ಹೀರುವಂತಹ ಭಾಗ್ಯ ಇಲ್ಲವಲ್ಲ. ಮಧುವನ್ನು ಹೀರಿದಂತಹ ಆ ಅಮಲಿನಿಂದ ದುಂಬಿಯು ಹಾರುತ್ತಾ ಹಾರುತ್ತಾ ಹೋಗಿ ಕೆಂಡ ಸಂಪಿಗೆಯಲ್ಲಿ ಕುಳಿತಿತು ಅಂತಾದರೆ ಅದಕ್ಕದು ಮೃತ್ಯು ಸ್ಥಾನವಲ್ವೇ ಸ್ವಾಮಿ? ಸತ್ಯವೇ. ಹಾಗಂತ ಈ ಉದಾಹರಣೆಯನ್ನು ನೀನಿಲ್ಲಿ ಯಾಕೆ ಹೇಳಿದೆ? ನಿನ್ನ ಮಾತಿನ ಲಕ್ಷ್ಯ ಯಾವುದು? ಸುತ್ತು ಬಳಸು ಮಾತು ಬೇಡ, ಸ್ಪಷ್ಟವಾಗಿ ಹೇಳು. ಬೇಸರಿಸಬಾರದು ಸ್ವಾಮಿ. ಪ್ರಾಣೇಶ, ರಾಜಾನು ಬಹುವಲ್ಲಭ ತಿಳಿದಿದ್ದೇನೆ. ಎಷ್ಟು ಬೇಕಾದ್ರೂ ಮದುವೆಯಾಗಿ ಸ್ವಾಮಿ, ನನ್ನ ಅಡ್ಡಿ ಇಲ್ಲ. ಹಾಗೆಂದು ನಮ್ಮ ನಂದನವನದಲ್ಲಿರುವಂತಹ ತರುಣಿ ಒಂದು ವೇಳೆ ಅನ್ಯ ಸ್ತ್ರೀ ಆಗಿದ್ದರೆ ನಾನು ಅದಕ್ಕೆ ಒಪ್ಪಿನ ಸ್ವಾಮಿ. ನಿನ್ನ ದುಗುಡಕ್ಕೆ ಕಾರಣ ಅವಳು ಅನ್ಯಸದಿಯಾಗಿರಲು ಬಗಿನ ನಿನ್ನ ತೋಳ ಸರಿಗೆ ಕಾಂತಿಯೇ ಸದಿಯಾಗಿರಲು ಬಗಿನ ನಿನ್ನ ತೋಳಾಸರೆಗೆ ಮಲ್ಲಿಗೆಯಲ್ಲಿ ಬಯಸುವ ಭ್ರಮರನ ಮನದ ಎನಲರುಣಾಖ್ಯನು ಅರಸಿ ಮುದದಿ ಜಯ ಈ
ಆಕೆ ಅನ್ಯ ಸತಿಯಾಗಿದ್ದರೆ, ಅಲ್ವೇ? ಮದುವೆಯಾದ ಹೆಣ್ಣಾದರೆ ಯಶೋಮತಿ ಆ, ಮದುವೆಯಾದ ಆರಾಭ್ಯದಿಂದಲೂ ಇಷ್ಟರವರೆಗೂ ಪರಹೆಣ್ಣನ್ನು ಕಣ್ಣೆತ್ತಿಯೂ ನೋಡಿದವನಲ್ಲ ಅರುಣಾಸುರ, ಅಲ್ವೇ? ಮತ್ತೆ ಹೋಗಿ ಹೋಗಿ ಯಾರಿಂದಲೋ ಮೂಸಲ್ಪಟ್ಟ ಹೂ ಅಂತಾದರೆ ಅರುಣಾಸುರ ದೃಷ್ಟಿ ಹರಿಸುವುದಕ್ಕುಂಟೆ ಹೇಳು? ಅನಾಘ್ರಾಣಿತವಾದಂತಹ ಕುಸುಮವನ್ನಾಯ್ದು ಹೋಗುವಂತಹ ದುಂಬಿಯೇ ಇದು ಹೊರತು ಕೆಂಡ ಸಂಪಿಗೆಯತ್ತ ಹೋಗುವುದಿಲ್ಲ. ಮಲ್ಲಿಗೆಯನ್ನೇ ಅರಸಿ ಹೋಗುವ ದುಂಬಿ ನಾನು. ಹಾಗಾಗಿ ಒಂದು ವೇಳೆ ಅನ್ಯ ಸತಿಯಾಗಿದ್ದರೆ ಪಟ್ಟಮಹಿಷಿಯಾದಂತಹ ನಿನ್ನ ತೋಳಾಸರೆಯಲ್ಲಿ ಬಂಧಿಯಾಗಿ ಸುಖಿಸುವುದಕ್ಕಾಗಿ ಓಡೋಡಿ ಬರ್ತೇನೆ. ನಿನ್ನ ಹೃದಯ ನಿನ್ನ ತೋಳಿನಲ್ಲಿ ಬಂಧಿಯಾಗುತ್ತೇನೆ. ಹೆದರಿಕೆ ಬೇಡ. ಸುಮ್ಮನೆ ಹೋಗ್ತೇನೆ ಬರುತ್ತೇನೆ. ಯಾರಿಗೆ ವಿಶ್ವಾಸ ಉಂಟು ಸ್ವಾಮಿ ನಿಮ್ಮ ಮಾತಿನ ಮೇಲೆ? ಅಂದ್ರೆ ನಿಮ್ಮ ಮಾತಿನ ಮೇಲೆ ನಾನು ವಿಶ್ವಾಸವಿಲ್ಲ. ವಿಶ್ವಾಸ ಬರಬೇಕು ಅಂತಾದ್ರೆ ಏನು ಮಾಡಬೇಕು? ಈ ದೊರೆಯೇ ನಿಮ್ಮ ಸುಖಕ್ಕೆ ನಿಮ್ಮ ಸುಖಕ್ಕೆ ನಂದ ದೀಪದಂತೆ ನಾವುರಿವೆನು ಕರಗಿ ಸಂತಸದಿ ನಾನುರಿವೆನು ಕರಗಿ ಸಂತಸದಿ ಮರೆತು ನಿಮ್ಮಿಂದ ಅಕಾರ್ಯವಾದರೆ ಎನ್ನ ಕೊರಳಿನಾಗುತಿಯಾಗದಿರದು ಕೊರಳಿನಾಗುತಿಯಾಗದಿರದು ಕಾಂತ ಪ್ರಾಣೇಶ ಚಿನ್ನು. ಬೇಸರಿಸಬಾರದು. ಓಹೋ, ಇಲ್ಲ. ನಿಮ್ಮಲ್ಲಿ ವಿಶ್ವಾಸವಿಲ್ಲ ಅಂತ ಹೇಳಿದೆ ಯಾಕೆ? ಹೆಣ್ಣಿನ ವಿಚಾರದಲ್ಲಿ ನಾನಂತೂ ಏನು, ಇಡೀ ಲೋಕವೇ ಗಂಡಸರನ್ನು ನಂಬುವುದಿಲ್ಲವಂತೆ. ಓಹೋ, ಹಾಗಾಗಿ- ನಿನ್ನ ಆರೋಪ ಈಗ ಎಲ್ಲ ಗಂಡಸರ ಮೇಲೂ ಬಂತ ಸ್ವಾಮಿ, ಹ. ಆದ್ದರಿಂದ ಹೇಳ್ತಾ ಇದ್ದೇನೆ, ಹ್ಮ್ ಅನ್ಯ ಸ್ತ್ರೀ ಆಗಿದ್ರೆ ನೀವು ನನ್ನ ತೋಳಾಸರೆಗೆ ಮತ್ತೆ ಮರಳಿ ಬರುತ್ತೀನಿ ಅಂತ ಹೇಳಿದ್ರಲ್ಲ, ಹ. ಅದೇ ಮಾತನ್ನು ಹ್ಮ್ ಇದು ಹ. ನನ್ನ ಕೊರಳು ಮುಟ್ಟಿ ಆಣೆ ಮಾಡಿ ಹೇಳಿ ಸ್ವಾಮಿ. ಕೊರಳು ಹೌದು, ಯಾಕೆ ಈ ಆಣೆ ಪ್ರಮಾಣ ಎಲ್ಲ ಅದು ಗಂಡ ಹೆಂಡತಿಯರ ಮಧ್ಯದಲ್ಲಿ ಬೇಕು ಸ್ವಾಮಿ, ಬೇಕು? ಬೇಕು. ಹ. ನನಗೆ ವಿಶ್ವಾಸ ಮೂಡಬೇಕಿದ್ರೆ ಹ. ನೀವು ನನ್ನ ಕೊರಳು ಮುಟ್ಟಿ ಆಣೆ ಮಾಡಲೇಬೇಕು. ಅದಕ್ಕಾಗಿ ದುಗುಡ ಚಿತ್ತಳಾಗಬೇಡ. ಇಲ್ಲ. ಇದು ಹ. ಆಕೆ ಅನ್ಯ ಸತಿಯಾಗಿದ್ದರೆ ಹ. ಆ ಕ್ಷಣವೇ ಆಕೆಯ ಸುದ್ದಿಯನ್ನು ಬಿಟ್ಟು ನಿನ್ನಲ್ಲಿಗೆ ಬರ್ತೇನೆ. ಹೆದರಬೇಡ, ನಿನ್ನ ಕೊರಳಾನೆ ಸತ್ಯ. ಸಂತೋಷ ಸ್ವಾಮಿ. ಹ್ಮ್ ಯಾಕೆ ಕೊರಳಾಣೆ ಅಂತ ಕೇಳಿದಿರಲ್ಲ ಯಾಕೆ? ಸ್ವಾಮಿ, ಏನು? ನಿಮ್ಮ ಸುಖಕ್ಕಾಗಿ ಹ್ಮ್ ನಾನು ನಂದಾದೀಪದಂತೆ ಉರಿದು ಕರಗುವುದಕ್ಕೆ ಸಿದ್ಧಳಿದ್ದೇನೆ. ಸಂತೋಷದಿಂದ ನಾನು ಕರಗುತ್ತೇನೆ ಸ್ವಾಮಿ. ನನಗದು ಗೊತ್ತೇ ಯಶೋಮತಿ. ನೀವು ನನ್ನ ಅರಸಿ ಕುತೂಹಲ ಹೋಗುವಂತಹ ಹೂವು ಮಲ್ಲಿಗೆಯಾಗಿದ್ದರೆ ನಿಮ್ಮ ಸಂತೋಷಕ್ಕೆ ನಾನು ಯಾವತ್ತೂ ಅಡ್ಡಿ ಬರುವುದಿಲ್ಲ. ಹ್ಮ್ ಆದ್ರೆ ಹ. ಈ ಕೊರಳಿನ ಆಣೆ ಯಾಕೆ ಗೊತ್ತೇ ಸ್ವಾಮಿ? ಯಾಕೆ? ನೀವು ಕೊಟ್ಟಂತಹ ಮಾತನ್ನ ಮರೆತು ಹ್ಮ್ ಅವಳು ಅನ್ಯ ಸತಿಯೇ ಆಗಿದ್ರು ಹ್ಮ್ ಅವಳನ್ನು ನೀವು ಬಲತ್ಕರಿಸುವುದಕ್ಕೆ ಮುಂದಾದಾಗ ಹ್ಮ್ ಹೆಂಡತಿಗೆ ನಾನು ಮಾತು ಕೊಟ್ಟಿದ್ದೇನೆ ಎನ್ನುವಂತಹ ಒಂದು ನೆನಪಾತು ನಿಮಗಿರಲಿ ಎಂದು. ಹ್ಮ್ ಅಲ್ಲ, ಹ್ಮ್ ಕೊಟ್ಟ ಮಾತನ್ನೇ ಮರೆತು ಹ್ಮ್ ನಿಮ್ಮಿಂದ ಅಕಾರ್ಯವು ಆಯಿತು ಅಂತ ಆದ್ರಿ ಹ್ಮ್ ಸ್ವಾಮಿ, ಹ್ಮ್ ಆ ನಂತರದಲ್ಲಿ ಆಗುವಂತಹ ಅನಾಹುತಕ್ಕೆ ಹ್ಮ್ ನನ್ನ ಕೊರಳೆ ಮೊದಲು ಆಹುತಿ. ಎಂತಹ ಮಾತುಗಳನ್ನು ಆಡುತ್ತಿರುವೆ ಯಶೋಮತಿ. ನನ್ನ ಹೃದಯೇಶ್ವರಿ ನೀನು, ನನ್ನ ಪಟ್ಟಮಹಿಷಿ ನೀನು. ನಿನ್ನಿಂದಾಗಿಯೇ ನಾನು ಅರುಣಾಸುರನಿಗೆ ಎಲ್ಲವೂ ಬೇಕು. ಅದು ಯಶೋಮತಿ ಇದ್ದಾಗ ಮಾತ್ರ ಬೇಕು. ಯಶೋಮತಿ ಇಲ್ಲದಿದ್ದರೆ ಯಾವುದೂ ಬೇಡ ನಗಣ್ಯವರು. ಯಶೋಮತಿ, ಆ ಕುರಿತಾಗಿ ನೀನು ಚಿಂತಿಸಬೇಕಾದ್ದಿಲ್ಲ. ಹೋ ಒಳಗೆ ಕಾಯ್ತಾ ಇರ್ತೇನೆ ಸ್ವಾಮಿ. ಖಂಡಿತ. ಇದು ನಿಮಗಾಗಿ ಹ್ಮ್ ಊಟ ಮಾಡದೆ ನೀರು ಕುಡಿಯದೆ ಕಾಯ್ತಾ ಇರ್ತೇನೆ. ನಾನು ಆ ಕಾಲಕ್ಕೆ ಸರಿಯಾಗಿ ಒದಗಿ ಬರ್ತೇನೆ. ಹೆದರಬೇಡ. ಬೇಗ ಬಂದು ಬಿಡಿ ಸ್ವಾಮಿ. ಸರಿ, ಈಗಾಗಲೇ ತಡ ಆಯಿತು. ಆ ನಂದಿನಿ ನದಿ ತೀರದಲ್ಲಿದ್ದಂತಹ ಹುಡುಗಿ ಮತ್ತೊಂದು ನದಿ ಹುಡುಕಿ ಹೋದಳೋ ಏನು? ಅದಕ್ಕಾಗಿ ಶೀಘ್ರದಿಂದ ಅಲ್ಲಿಗೆ ನಡೆ.
ನವಿಗೊಂಡ ಮದನನ ಬಾದಿಯಿಂದ ಭಂಡನದು ಕೋಮಲಿಗೆ ನೀನಾರು ಮೋಹಿನಿ ಮೋಹಿನಿಯೇ ಮೋಹಿನಿಯೇ ಯಾರು ಕೋಮಲೆ ನೀನಾರು ಮೋಹಿನಿ ನಾಮವೇ ನೆಲೆ ನಿನ್ನ ನಾಮವೇ ನೆಲೆ ನಿನ್ನ ಪೆತ್ತಿಗ ಭಾವೆಯಾಳು ಪಿತನ ಧಾರೆ ಎಲೆ ಭಾಮಿನಿಯಳಿಯೇ ಎಲೆ ಭಾಮಿನಿಯೇ ನಿನ್ನನ್ನು ಕರೆಯುವುದಕ್ಕೆ ಇದಕ್ಕಿಂತಲೂ ಮೃದುಮಧುರವಾದಂತಹ ಶಬ್ದಕೋಶದಲ್ಲಿರುವುದು ಕೊರತೆಯೇ ಸರಿ. ಓ ಭಾಮಿನಿಯರೇ, ನಿನ್ನನ್ನು ಕಂಡ ಮೇಲೆ ನಾನಾಗಿ ಉಳಿದಿಲ್ಲೋ ಮದನನ ಬಾಣದಿಂದ ಗಾರು ಗೆಡವಲ್ಪಟ್ಟಿದ್ದೇನೆ. ಏನು ಸೌಂದರ್ಯ ನಿನ್ನದ್ದು, ಏನು ಚೆಲುವಿಕೆ ನಿನ್ನದ್ದು, ಮುದುಕರು ಮುಗ್ಗರಿಸಬಹುದಾದಂತಹ ಮನೋಹರ ರೂಪ, ಮನೋಜ ಮಂತ್ರಿಸಿ ಬಿಟ್ಟಂತಹ ಹೂಮಾನದಂತೆ, ಈ ವನಕೈದಂತಹ ಚೆಲುಕಾಂತೆ. ಓ ಭಾಮಿನಿಯರೇ, ನಿನ್ನನ್ನು ಕಂಡ ಮೇಲೆ ನಿನ್ನ ಪರಿಚಯವನ್ನು ಬೆಳೆಸಿಕೊಳ್ಳಬೇಕು ಎನ್ನುವಂತಹ ಹೆಬ್ಬಯಕೆ. ಹಾಗಾಗಿ ನೀನು ಯಾರು, ನಿನ್ನ ಹೆಸರೇನು, ಮಾತ್ರವಲ್ಲ ಇಂತಹ ರೂಪಸಿಯಾದಂತಹ ನಿನ್ನನ್ನು ಪ್ರಪಂಚಕ್ಕೆ ಕಾಣಿಕೆಯಾಗಿ ಕೊಟ್ಟಂತಹ ಆ ಪುಣ್ಯಗರ್ಭೆ ತಾಯಿ ಯಾರು, ಅವಳೆಷ್ಟು ಸುಂದರಿಯೋ. ನಿನ್ನ ಅಪ್ಪ ಯಾರು, ನಿನಗೆ ಉರುಂಟೆ